ನಮಗೋಸ್ಕರ ಒಂದು ಇವೆಂಟನ್ನು ಕ್ಯಾನ್ಸಲ್ ಮಾಡಿ 2 ಇವೆಂಟ್ ಟೈಮ್ನ ನಮಗೆ ಕೊಟ್ಟವ್ರೆ. ನಮ್ಮಪ್ಪ ಬೈತವ್ರೆ ಗೈಸ್ ಎಂತಕ್ಕೆ ಇದೆಲ್ಲ ಮಾಡ್ತಾ ಇದ್ದೀರಾ ಅಂತ. ಅದು ಬೇಡಿಯಪ್ಪ ಮುಚ್ಚು. ಎಂಗೇಜ್ಮೆಂಟ್ ಗೈಸ್ ಇವತ್ತು ನಮ್ಮ ಅಪ್ಪನ ಬರ್ತಡೇ, ಅದಕ್ಕೋಸ್ಕರ ನಾವು ಸರ್ಪ್ರೈಸ್ ಆಗಿ ನಮ್ಮ ಡ್ಯಾಡಿಗೆ ಈವೆಂಟ್ನ ಬುಕ್ಕಿಂಗ್ ಮಾಡಿದ್ದೀವಿ ಥಿಯೇಟರ್ನ. ಈಗ ಅಲ್ಲಿಗೆ ಹೋಯ್ತಾ ಇದ್ದೀವಿ. ನಮ್ಮ ಅಪ್ಪ ನಡ್ಕೊಂಡು ಬರ್ತಾವ್ರೆ. ಇನ್ನೊಂದು ನಮ್ದು ಬುಲೆಟ್ ಪಂಚರ್ ಆಗ್ಬಿಟ್ಟೈತೆ, ನಮ್ಗೆ ನೋಡ್ಕೊಂಡಿಲ್ಲ, ಗೊತ್ತಿಲ್ಲ, ಲೇಟ್ ಆಗ್ಬಿಟ್ಟೈತೆ. ಆಲ್ರೆಡಿ ಅರ್ಧ ಗಂಟೆ ಲೇಟ್ ಆಗೈತೆ. ಅವ್ರು ಆಲ್ರೆಡಿ ಆವಾಗಲಿಂದ ಫೋನ್ ಮೇಲೆ ಫೋನ್ ಮಾಡ್ತಾನೆ ಅವ್ರಿಗೆ. ಹೋಯ್ತಾ ಇದ್ದೀವಿ. ನಮ್ಮಮ್ಮ ನನ್ನ ತಂಗಿನ ಬಿಟ್ಬಿಟ್ಟು ವಾಪಸ್ ನಾನು ಬಂದು, ಇಲ್ಲ ನಮ್ಮಮ್ಮನ ಕಳಿಸ್ತೀನಿ, ನಾನು ನನ್ನ ತಂಗಿ ಅಲ್ಲೇ ಇರ್ತೀವಿ. ನಮ್ಮ ಡ್ಯಾಡಿನ ಕರ್ಕೊಂಡು ನಮ್ಮಮ್ಮ ಬರ್ತಾರೆ. ಅದೊಂದು ವೀಡಿಯೋ ಕ್ಲಿಪ್ ತಗೊಂಡು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಕೊನೆವರೆಗೂ ನೋಡಿ, ಫುಲ್ಲು ಚೆನ್ನಾಗಿರುತ್ತೆ. ನಮ್ಮ ಡ್ಯಾಡಿ ಬರ್ತ್ಡೇ ಸೆಲೆಬ್ರೇಷನ್ನ ಮಾಡೋದು ಅವಾಗಲಿಂದನೇ ಮಾಡಬೇಕಿತ್ತು, ಬಟ್ ಆದರೆ ಸ್ವಲ್ಪ ಪ್ರಿಪ್ರೇಷನ್ ಇದರಿಂದ ಮರ್ತ್ಕೊಂಡೆ. ಸೊ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನೊಂದು 10 ಮಿನಿಟ್ಸಲ್ಲೆಲ್ಲ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ತುಂಬಾ ಲೇಟ್ ಆಗ್ಬಿಟ್ಟೈತೆ. ಆನ್ ಮಾಡ್ಕೊಂಬ ಲೈಟ್ನ, ಹೆಡ್ಲೈಟ್ ಆನ್ ಮಾಡಮ್ಮ. ಈಗ ನಮ್ಮಮ್ಮ ವಾಪಸ್ ನಮ್ಮನ್ನ ಅಲ್ಲಿ ಬಿಟ್ಬಿಟ್ಟು ನನ್ನ ತಂಗಿನ ನನ್ನ ಬಿಟ್ಬಿಟ್ಟು ನಮ್ಮಮ್ಮ ವಾಪಸ್ ಬರ್ತಾರೆ. ಇವಾಗ ನಾವು ಹೋಯ್ತಾ ಇರೋದು ಸಿನಿಮಾ ಕೆಫೆ ಅಂದ್ಬಿಟ್ಟು, ಇಲ್ಲೇ ಹೊಸಳ್ಳಿಲಿ ನಮ್ಮ ಮಂಡ್ಯದಲ್ಲಿ ಲೊಕೇಟ್ ಆಗಿರೋದು. ಅದು ತುಂಬ ಏನು ಹೊಸದೇನಲ್ಲ, ತುಂಬ ಹಳೇದೇನೆ. ಅದತ್ರ 1 ವರ್ಷದ ಮೇಲೆ ಆಗೈತೆ ಅದು ಓಪನ್ ಆಗಿ. 2 ಇವೆಂಟನ್ನ ನಮಗೋಸ್ಕರ ಒಂದು ಇವೆಂಟನ್ನು ಕ್ಯಾನ್ಸಲ್ ಮಾಡಿ 2 ಇವೆಂಟ್ ಟೈಮ್ನ ನಮಗೆ ಕೊಟ್ಟವ್ರೆ. ಸರಿ ನಮ್ಮಪ್ಪ ನಮ್ಮಮ್ಮ ಬಂದು ಹಾಯ್ ಬಿಡಪ್ಪ, ಹಾಯ್ ಬಿಡಪ್ಪ. ಕೊಡ್ಸಲ್ಲವಾ ಅಲ್ಲಿಟ್ಟೆ ಇದು. ನಮ್ಮಪ್ಪ ಬೈತವ್ರೆ ಗೈಸ್ ಎಂತಕ್ಕೆ ಇದೆಲ್ಲ ಮಾಡ್ತಾ ಇದ್ದೀರಾ ಅಂತ. ಎಷ್ಟಾಯ್ತು ಏನು ಅಂತೆಲ್ಲ ಕೇಳ್ತವ್ರೆ. ತುಂಬ ಕ್ರೌಡ್ ಇದೆ ಇಲ್ಲಿ. ನಮ್ಮಪ್ಪ ಕಣ್ಣು ಮುಚ್ಕೊಂಡೆಲ್ಲ ಕರ್ಕೊಂಡೋದ್ರೆ ಬರ್ತಾರೋ ಇಲ್ವೋ ಅದೊಂದು ಡೌಟು. ಅದು ಬೇಡಿಯಪ್ಪ.
ಬನ್ನಿ ಪಾಪ. ಸರ್ಪ್ರೈಸ್. ಮಮ್ಮಿ ಖುಷಿ ಪಟ್ಟಿದ್ದು ಮಾಡ್ಸಕ್ಕೆ ಈಗ ಬೆಳಗತ್ತಮ್ಮ ಬೆಳಗ್ಗೆ ಎಂಗೇಜ್ಮೆಂಟ್. ನೀನು ಟೈಟ್ ಆಗೋಸಿದೆ ಅಂತಿದಲ್ಲ. ಆ ಕಡೆ ಕೈಗೆ ಹಾಕು ಮಮ್ಮಿ, ಹೆಬ್ಬೆಟ್ ಪಕ್ಕದ್ದು. ಬಾಯಿಗೆ ಮೂವಿ ನೋಡೋದ. ಇದಿಷ್ಟು ನಮ್ಮ ಡ್ಯಾಡಿ ಬರ್ತ್ಡೇ ಒಂದು ಅಪ್ಡೇಟ್ ಆಗಿತ್ತು. ಸೊ ನಾವು ನಿನ್ನೆ ನೈಟ್ ಬಂದು ಎಲ್ಲ ತುಂಬ ಸುಸ್ತಾಗ್ಬಿಟ್ಟಿದ್ದು, ಎಲ್ಲ ಮಲ್ಕೊಂಬಿಟ್ಟು, ಯಾರು ಏನೂ ಮಾತಾಡೋಷ್ಟು ಶಕ್ತಿನೂ ಇರಲಿಲ್ಲ. ಸೊ ನಮ್ಮ ಡ್ಯಾಡಿ ಖುಷಿಯಾದರು ಅಂತ ಅನ್ಕೊಂತೀನಿ ಸೀರಿಯಸ್ ಆಗಿ. ಆ್ಯಂಡ್ ನಮ್ಮಮ್ಮನೂ ಖುಷಿಯಾದರು, ನನ್ನ ತಂಗಿನೂ ಖುಷಿಯಾಗಿದ್ಲು, ನನಗೂ ಖುಷಿ ಆಯಿತು ತುಂಬಾ ಚೆನ್ನಾಗಿ. ಅಲ್ಲೇ ಫಸ್ಟ್ ಟೈಮ್ ನಾವೆಲ್ಲ ನಾನು ಪ್ರತಿಯೊಂದು ವೀಡಿಯೋ ಮಾಡಬೇಕಿತ್ತು, ಬಟ್ ಆದರೆ ನನ್ನ ಫೋನಲ್ಲಿ ಚಾರ್ಜರ್ ಇರಲಿಲ್ಲ. ಚಾರ್ಜರ್ ಹಾಕಬೇಕು ಅಂತ ಅಂದ್ಕೊಂಡು ನಾನು ಏನು ವೀಡಿಯೋನೂ ಮಾಡೋಕ್ಕಾಗಲಿಲ್ಲ. ನಾನು ನಮ್ಮಮ್ಮ ಹೊರಗಡೆ ಹೋಗಿದ್ದು ಒಂದು 4 ಗಂಟೆಗೆ ಹೋಗಿ ನಾವು ಬಂದಿದ್ದೆ 7 ಗಂಟೆಗೆ ಹತ್ತತ್ರ. ಅಷ್ಟೆಲ್ಲನೂ ಒಂದೇ ನಾನು ಮತ್ತು ನಮ್ಮಮ್ಮನೇ ನೋಡ್ಕೊಂಡಿದ್ದು. ಅದೇ ಸ್ವಲ್ಪ ಕಷ್ಟ ಆಗಿದ್ದು, ಇನ್ನೇನಿಲ್ಲ. ಬುಕ್ಕಿಂಗ್ ಮಾಡಿದ್ದೋ, ಬಟ್ ಆದರೆ ಫುಡ್ಡು ಮತ್ತು ನಮ್ಮ ಡ್ಯಾಡಿಗೆ ಒಂದಷ್ಟು ಹ್ಯಾಟು ಅದು ಇದು ಏನೇನೋ ತಗೊಂಬರ್ಬೇಕು ಅಂತಂದ್ರು. ಆಮೇಲೆ ಅದ್ರ ಮಧ್ಯೆ ನಮ್ಮ ಡ್ಯಾಡಿ ಪಟ್ ಅಂತ ಹಾಲು ತಗೊಂಬಂದ್ರು. ಅವ್ರಿಗೆ ಅಕಸ್ಮಾತ್ ನಾವೆಲ್ಲ ಹೊರಗಡೆ ಹೋಗಿದ್ದೀವಿ ಅಂತಂದರೆ ನಮ್ಮ ಡ್ಯಾಡಿಗೆ ಸ್ವಲ್ಪನಾರು ಡೌಟ್ ಬರುತ್ತೆ ಅಂದ್ಬಿಟ್ಟು ಅಷ್ಟು ಹತ್ತತ್ರ ನಾವೇನೇನೋ ತರಕ್ಕೆ ಹೋಗ್ಬೇಕು, ಹತ್ತಿರದಲ್ಲಿದ್ದೀವಿ. ಒಂದು 100 ಮೀಟರ್ ನಮ್ಮ ಅಪ್ಪ ಫೋನ್ ಮಾಡ್ಬಿಟ್ಟು ಬನ್ನಿ ಅಂದರು. ಸಡನ್ನಾಗಿ ಅಲ್ಲಿಂದ ವಾಪಸ್ಸು ನಮ್ಮ ಡ್ಯಾಡಿ ಹೇಳಿ ಜಾಗಕ್ಕೆ ಹೋಗಿ ಹಾಲು ಇಸ್ಕೊಂಡು ವಾಪಸ್ ಅವ್ರಿಗೆ ಕೊಟ್ಟು ಆಮೇಲೆ ವಾಪಸ್ ಅದೇ ಜಾಗಕ್ಕೆ ಹೋದೋ. ಸೊ ಇದರಿಂದ ಸ್ವಲ್ಪ ಟೈಮ್ ಹಿಡಿತು, ಲೇಟ್ ಆಯಿತು. ಇಲ್ಲ ಅನ್ನಿದ್ದಿದ್ರೆ ಪ್ರಾಪರಾಗಿ ವೀಡಿಯೋ ಮಾಡ್ಬೋದಿತ್ತು, ಬಟ್ ಸ್ವಲ್ಪ ಪ್ಲ್ಯಾನಿಂಗ್ ಎಲ್ಲೋ ಒಂದು ಕಡೆ ಎಡವಟ್ ಆಯಿತು. ಬಟ್ ಅವ್ರು ಸೀರಿಯಸ್ಸಾಗಿ ಚೂರು ಐಡಿಯಾ ಇರಲಿಲ್ಲ ಇದ್ರ ಬಗ್ಗೆ. ಅವ್ರು ತುಂಬ ಶಾಕ್ ಆದರು ಮತ್ತು ಸರ್ಪ್ರೈಸ್ ಆದರು. ಮಾಮೂಲಿ ಇದ್ದಿದ್ದು ಅವ್ರು ಬೈದ್ರು, ಏನಕ್ಕೆ ಇದೆಲ್ಲ ಖರ್ಚು ಮಾಡಿದ್ರಿ ಸುಮ್ಮನೆ ಇಷ್ಟೊಂದು ಈ ಟೈಮಲ್ಲಿ, ಮೊದಲೇ ಹಂಗೆ ಹಿಂಗೆ ಅಂತೆಲ್ಲ ಅಂದರು. ಸರಿ ಆಯಿತು, ಬಟ್ ಆದರೆ ನಮ್ಮ ಖುಷಿ ಅವ್ರ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಬೇಕಂತ. ಯಾಕಂದರೆ ನಮ್ಮ ಅಪ್ಪ ನನ್ನ ಅಮ್ಮಂದು ನನ್ನ ತಂಗಿದ್ದು ನಮ್ಮದು ಎಲ್ಲರದ್ದು ಬರ್ತ್ಡೇನ ತುಂಬ ಜೋರಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ ಯಾವಾಗಲೂ. ಅದೊಂದು ಕಾರಣಕ್ಕೆ ನಾವು ಈ ಸತಿ ಅವ್ರ ಬರ್ತ್ಡೇನ ತುಂಬ ಗ್ರ್ಯಾಂಡಾಗಿ ಮಾಡಿದ್ದೀವಿ. ನಮ್ಮ ಪ್ರಕಾರ ನಮ್ಮೊಂದು ನನಗೆ ಹೆಂಗಾಗುತ್ತೆ ಹಂಗೆ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ಟೈಮಿಂದ ನೋಡೋಣ ಯಾವ್ಯಾವ ರೀತಿ ಆಗುತ್ತೆ. ಸೊ ಯೂಟ್ಯೂಬಿಂದ ನೀವು ಸ್ವಲ್ಪ ನನಗೆ ಸ್ವಲ್ಪ ಆಶೀರ್ವಾದ ಎಲ್ಲ ಮಾಡಿದ್ರೆ ಅದರಿಂದನೂ ಕೂಡ ಏನಾದ್ರು ಒಂದು ಒಳ್ಳೆ ರೀತಿ ಬರ್ತಡೇ ಮಾಡೋಣ ಮುಂದಿನ ಸತಿ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು 1K ಆದಷ್ಟು ಬೇಗ ರೀಚ್ ಮಾಡಿ. ಇನ್ನೇನು ನನ್ನ ಹತ್ರ 800 ಗಂಟ ಇದ್ದೀವಿ, 800 ಸಬ್ಸ್ಕ್ರೈಬ್ ಗಂಟ ಇದ್ದೀವಿ. ಒಂದು 200 ಜನ 1K ರೀಚ್ ಆಗುತ್ತೆ ಅಂತ ಅಂದಮೇಲೆ ವಾಚ್ ಟೈಮ್ ಆಗಬೇಕು ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಓಕೆ, ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಷ್ಟು ಬೇಗ ನನ್ನ ಚಾನಲ್ 1K ರೀಚ್ ಮಾಡಿಸ್ತಾ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಸಿ ಇನ್ ನೆಕ್ಸ್ಟ್ ವ್ಲಾಗ್. ಬೈ ಬೈ, ಟಾಟಾ.